ಸುಮಾರು ಜನಕ್ಕೆ ಹೇಮಾ ಹೆಂಗೆ ಪಿಗ್ಮೆಂಟೇಷನ್ ಹೋಗಿಸ್ಕೊಂಡ್ರಿ ನೀವು ಅನ್ನೋದು ಕಮೆಂಟ್ಸ್ ಹಾಕ್ತಿದ್ದಾರೆ ನನಗೆ. ಓಕೆನಾ? ಸೊ ಇವತ್ತು ನಾನು ಬರೀ ಪಿಗ್ಮೆಂಟೇಷನ್ ಅಷ್ಟೇ ಅಲ್ಲ, ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು, ನನ್ನ ಸ್ಕಿನ್ ಟೋನು ನಾನು ಬದಲಾಯಿಸಿದ್ದೀನಿ. ಸೊ ನಾನು ಇಷ್ಟು ಗ್ಲೋಯಿಂಗು ಫೇರ್ನೆಸ್ಸು ನನಗಿರಲಿಲ್ಲ ಮುಂಚೆ ಮುಖದಲ್ಲಿ. ಓಕೆನಾ? ಸೊ ನಾನು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಳಸಿ ನನ್ನ ಟೆಕ್ಸ್ಚರ್ನ ಈ ಮಟ್ಟಕ್ಕೆ ನಾನು ತೊಗೊಂಡು ಬಂದಿದ್ದೀನಿ. ಸೊ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಪಿಗ್ಮೆಂಟೇಷನ್ಗೆ ಹೋಗಿಸ್ಬೇಕು. ಫಸ್ಟ್ ಮೇಯ್ನ್ ನನ್ನ ಇಂಟೆನ್ಷನ್ ಇದ್ದಿದೆ ಪಿಗ್ಮೆಂಟೇಷನ್. ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಬಂದಿತ್ತು. ಸೊ ನಾನು ಯಾವತ್ತೂ ಅಷ್ಟೇ ಕೆಮಿಕಲ್ ಹೋಗಲೇ ಇಲ್ಲ. ನಾನು ಹೋಗಿ ನಮ್ಮ ಆಯುರ್ವೇದಿಕ್ ನಂಬ್ಕೊಂಡು ಹೋಗಬೇಕು. ಯಾವುದೇ ಒಂದು ಕೆಲಸ ನೀವು ಮಾಡಬೇಕಂದ್ರೆ ಫಸ್ಟ್ ಯು ಶುಡ್ ಹ್ಯಾವ್ ಬಿಲೀವ್. ಫಸ್ಟ್ ಆ ಪ್ರಾಡಕ್ಟ್ನ ನಂಬಿ. ನಾನು ಯಾವತ್ತೂ ಆಯುರ್ವೇದಿಕ್ನ ನಂಬ್ತೀನಿ. ಅದು ಸ್ವಲ್ಪ ಸ್ಲೋ ಬಟ್ ಡೆಫಿನೆಟ್ ಆಗಿ ರಿಯಾಕ್ಷನ್ಸ್ ಇರುತ್ತೆ ಅದು. ಓಕೆನಾ? ನನಗೆ ಎಲ್ಲೂ ವನಶ್ರೀ ಸೈಡ್ ಎಫೆಕ್ಟ್ ಆಗಿಲ್ಲ, ಮುಲತಿ ಸೈಡ್ ಎಫೆಕ್ಟ್ ಆಗಲಿಲ್ಲ, ಮುಲ್ತಾನಿ ಸೈಡ್ ಎಫೆಕ್ಟ್ ಆಗಲಿಲ್ಲ, ಮತ್ತು ಮಂಜಿಸ್ಟಫ್ ಸೈಡ್ ಎಫೆಕ್ಟ್ ಆಗಿಲ್ಲ. ಈಗ ತಗೊಂಡಿರೋ ನಿರ್ಮಲ್ ಅವ್ರ ಕಸ್ತೂರಿ ಅರಿಶಿನ ಸೈಡ್ ಎಫೆಕ್ಟ್ ಆಗಿಲ್ಲ. ಯಾವ ಆಯುರ್ವೇದಿಕ್ ಪ್ರಾಡಕ್ಟು ನನಗೆ ಸೈಡ್ ಎಫೆಕ್ಟ್ ಆಗಲಿಲ್ಲ. ಎಲ್ಲ ಪ್ಯಾಚ್ ಟೆಸ್ಟ್ ತಗೊಂಡೆ ನಾನು ಉಪಯೋಗಿಸ್ತಿರೋದು. ಸೊ ನಾನು ಯಾವ ರೀತಿ ಮಾಡಿದೆ ರಾಮಬಾಣ ಈ ಪಿಗ್ಮೆಂಟೇಷನ್ ಹೋಗ್ಸೋಕ್ಕೆ ಅನ್ನೋದು ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಧಾರಾಳವಾಗಿ ಉಪಯೋಗಿಸಿ. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ವನಶ್ರೀ ಹಾಕ್ಕೊಳ್ತಿದ್ದೀನಿ. ಆಯ್ತಾ? ವನಶ್ರೀ ಆರ್ ನಿರ್ಮಲ್ ಯಾವುದಾದ್ರೂ ಪರವಾಗಿಲ್ಲ. ನಾನು ಇಲ್ಲಿ ಕೆನೆ ಮತ್ತು ಹಾಲು ಎರಡೂ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು, ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರೂ ಪರವಾಗಿಲ್ಲ. ಇದೊಂದು ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ನಮ್ಮ ಪೇಸ್ಟ್ ರೆಡಿ ಇದೆ. ಬನ್ನಿ ಈಗ ಮಾಡೋಕ್ಕೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನಾನು ಫಸ್ಟು ನಮ್ಮ ನಲಪ ಮರಾಡಿ ತಗೊಳ್ತೀನಿ. ನಿಮಗೆ ನಲಪ ಮರಾಡಿ ಸೂಟ್ ಆದರೆ ಇದು ತಗೊಳ್ಳಿ, ಆರ್ ಕುಂಕುಮಾತಿ ಸೂಟ್ ಆದರೆ ಇದನ್ನು ತಗೊಳ್ಳಿ. ಓಕೆನಾ? ಫಸ್ಟು ನಾನು ನಲಪಮ್ಮ ತಗೊಳ್ತಿದ್ದೀನಿ. ಸ್ವಲ್ಪ ಡ್ರೈ ಇರಲಿ ಕೈ. ಇದು ಸುಮಾರು ನಾನು ಇವಾಗಲೇ 2 ತಿಂಗಳಾಗೋಗಿದೆ ನಾನು ಬಳಸಿ. ನಾನು ಧಾರಾಳವಾಗಿ ಒಂದು ಚಮಚ ಹಾಕ್ಕೊಳ್ತೀನಿ. ನೀವು ಬಿಗ್ನರ್ಸ್ ಆದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಫೈನ್. ನನ್ನ ಸ್ಕಿನ್ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದನ್ನು ವಾರಕ್ಕೆ 3 ದಿನ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಓಕೆ? ಸ್ಟಾರ್ಟಿಂಗ್ ಇವತ್ತು ತಗೊಳ್ತಿದ್ದೀರಾ ಅಂತ ಪ್ಯಾಚ್ ಟೆಸ್ಟ್ ಮಾಡಬೇಕು, ಅದನ್ನು ಹೇಳಿದ್ದೀನಿ. ಓಕೆನಾ? ಸುಮಾರು ಜನ ಕಮೆಂಟ್ಸು ಪಾಸಿಟಿವ್ ಆಗಿದೆ. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಓಕೆನಾ? ನೀವು ನನಗೆ ಯಾವುದೇ ಬೇರೆ ರೀತಿ ಕಮೆಂಟ್ಸ್ ಹಾಕೋಕ್ಕೆ ಮುಂಚೆ ಫಸ್ಟ್ ಕಮ್ಯುನಿಟಿ ಪೋಸ್ಟ್ ತೆಗೆದು ನೋಡಿ. ಓಕೆನಾ? ಸ್ಟಾರ್ಟಿಂಗ್ ಇರೋರು ಒಂದು 2 ನಿಮಿಷ 3 ನಿಮಿಷ ಮಸಾಜ್ ಮಾಡಿ ಕಡಲೆ ಹಿಟ್ಟಲ್ಲಿ ಮುಖ ತೊಳೀರಿ. ನಾನು ಯಾವಾಗಲೂ ಹೇಳ್ತೀನಿ, ಕಡಲೆ ಹಿಟ್ಟಲ್ಲಿ ಮುಖ ತೊಳೀರಿ. ನಿಮ್ಗೆ ಐದರ್ ನಿಮ್ಗೆ ಪಿಗ್ಮೆಂಟೇಷನ್ ಇದೆಯೋ ಇಲ್ವೋ ಅದು ಬೇರೆ, ನಿಮ್ಮ ಸ್ಕಿನ್ಗೆ. ಸೊ ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ನಾನೊಂದು 5 ನಿಮಿಷ ಈ ಎಣ್ಣೆನ ಹೀಗೆ ಬಿಟ್ಬಿಡ್ತೀನಿ ಮುಖದ ಮೇಲೆ. ಇಲ್ಲೇನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಕೆಲವರು ನನಗೆ ಕಮೆಂಟ್ಸ್ ಹಾಕ್ತಾರೆ, ನಿಜವಾಗ್ಲೂ ಹೋಗ್ಬಿಡುತ್ತಾ? ನಿಮಗೆ ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಕೆಲಸ ಆಗಲಿ, ಬರೀ ಪಿಗ್ಮೆಂಟೇಷನೇ ಅಂತಲ್ಲ, ಎನಿ ಕೆಲಸ ಲೈಫಲ್ಲಿ ಫಸ್ಟ್ ನಂಬಿಕೆ ಇಟ್ಟು ಮಾಡಬೇಕು. ಯಾವುದೇ ಆಗಲಿ. ನಾನು ಅಷ್ಟೇ, ನಾನು ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕಾದ್ರೆ ಅಯ್ಯೋ ನಾನು ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ನಾನು ಅಂದ್ಕೊಳ್ಳಿಲ್ಲ. ನನ್ನ ಎಫರ್ಟ್ ನಾನು ಹಾಕಿದೆ. ಸೊ ನಾನು ಎಲ್ಲರಿಗೂ ಅದೇ ಹೇಳೋದು, ನಮ್ಮ ಸಬ್ಸ್ಕ್ರೈಬರ್ಗೆ, ನಿಮ್ಮ ಎಫರ್ಟ್ ನೀವು ಹಾಕಿ. ನೀವು ಕರೆಕ್ಟಾಗಿ, ಅವ್ರು ಯಾರೋ ಒಬ್ಬರು ಅವ್ರಿಗೆ ಪಿಗ್ಮೆಂಟೇಷನ್ ಹೋಗ್ತಿದೆ, ಮಧ್ಯ ಏನು ಬಳಸ್ತಾ ಇದ್ದಾರೆ ಅಂದರೆ ಸೋಪ್ ಬಳಸ್ತಾ ಇದ್ದಾರೆ. ಇಂಥವ್ರು ಏನು ಹೇಳೋಕ್ಕಾಗತ್ತೆ ನಾನು, ಅಲ್ವಾ? ಸೊ ನೀವೇ ನೋಡ್ಕೊಳ್ಳಿ. ಸಣ್ಣ ಪುಟ್ಟದ್ದು ನಮ್ಮ ಕೈಲಿದೆ, ಏನೂ ಆಗಲ್ಲ ಅಂತ ಏನಿಲ್ಲ. ಎಲ್ಲ ಟ್ರೀಟ್ಮೆಂಟ್ ಇದೆ ಆಯುರ್ವೇದಿಕಲ್ಲಿ. ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಯಾಕಂದರೆ ಇದು ನನಗೆ ಇವಾಗ ಪಿಗ್ಮೆಂಟೇಷನ್ ಇಲ್ವಾ ಅಲ್ಲ. ಸೊ ನಾನು 3-4 ದಿನ ಆಗಿತ್ತು ಇದನ್ನು ಯೂಸ್ ಮಾಡಿ. ನಲಪಮಾನ ನನಗೆ ತುಂಬ ಇಷ್ಟ ಇದು. ಸೊ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನನ್ನ ಮುಂಚೆ ಇರೋ ಸ್ಕಿನ್ ನೋಡಿ, ಇವಾಗ ನನ್ನ ಸ್ಕಿನ್ ನೋಡಿ, ಆಫ್ಟರ್ 2 ಮಂತ್ಸ್ ಇಟ್ಸ್ ರಿಯಲಿ ಮ್ಯಾಜಿಕ್. ಕೈಗೂ ಹಚ್ಕೊಳ್ತಿದ್ದೀನಿ, ಕೈಗೂ ಬಿಟ್ಟಿಲ್ಲ, ಕೈಗೂ ಹಚ್ಕೊಳ್ತಿದ್ದೀನಿ ಸ್ನಾನಕ್ಕೆ ಹೋಗಿ ಮುಂಚೆ. ನೋಡಿ, ಇಲ್ಲೆಲ್ಲ ಶೈನಿಂಗ್ ಬರಬೇಕು ಅಂದರೆ ಲೈಟ್ ಹಾಕ್ಕೊಂಡು ಶೈನಿಂಗ್ ಬರಲ್ಲ ಅಲ್ವಾ? ಇವೆಲ್ಲ ತಗೊಂಡು ಸ್ಕಿನ್ನಲ್ಲಿ ಅದು ಪೆನಿಟ್ರೇಟ್ ಆಗೋವರೆಗೂ. ಅದಕ್ಕೆ ನಾನು ಹೇಳೋದು, ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಏನಕ್ಕೆ ಅಷ್ಟೊತ್ತು ಮಸಾಜ್ ಮಾಡಬೇಕು ಅಂತ. ಮ್ಯಾಮ್ ಅವ್ರ ಸರ್, ಅದು ಸ್ಕಿನ್ ಒಳಗೆ ಹೋಗಬೇಕು, ಆವಾಗಲೇ ನಿಮಗೆ ನೋಡಿ ಇಲ್ಲಿ ಗ್ಲೋ ಹೆಂಗೆ ತರ್ಸೋಕ್ಕೆ ಸಾಧ್ಯ. ನಾನು ಲೈಟ್ ಅಂತೂ ಅಲ್ಲಿ ಹಿಡಿಯೋಕ್ಕಾಗಲ್ಲ ಅಲ್ವಾ? ಸೊ ನಾನು ಅಷ್ಟೇ ಹೇಳೋದು, ಎಲ್ಲ ನಂಬಿಕೆ ಇಟ್ಟು ಮಾಡಿ, ಡೆಫಿನೆಟಾಗಿ ಆಗುತ್ತೆ. ಸೊ ಟೈಮ್ ತಗೊಳ್ಳಿ. ಓಕೆನಾ?
ನನಗೆ ಇನ್ನೂ ಒಂದು ಅರ್ಧ ಬಟ್ಲು ಕೊಟ್ಟರು ಹಾಕ್ಬಿಡ್ತೀನಿ ಮುಖಕ್ಕೆ, ಅಷ್ಟಿಷ್ಟ ಇದು. ಬಟ್ ಅಷ್ಟೊಂದು ಹಾಕೋಂಗಿಲ್ಲ. ಸೊ ಈಗ ಚೆನ್ನಾಗಿ ಪೆನಿಟ್ರೇಟ್ ಆಗಿದೆ. ಈಗ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ, ನಮ್ಮ ಕಸ್ತೂರಿ ಅರಿಶಿನ. ಇದಕ್ಕಿಂತ ಮ್ಯಾಜಿಕ್ ಬೇಕೇನ್ರಿ? ಕಸ್ತೂರಿ ಅರಿಶಿನಕ್ಕಿಂತ ನಿಮಗೆ ಬೇಕಾ ಮ್ಯಾಜಿಕ್ಕು? ನಾನು ನಿಮ್ಗೆ ಅವತ್ತು ಅದೇ ಒಂದು ವಿಷಯ ಹೇಳಿದೆ ಫ್ರೆಂಡ್ಸ್. ಏನು ಅಂದರೆ, ಎಷ್ಟೇ ಬೆಳ್ಳಕ್ಕಿದ್ರೂ ಅಟ್ರಾಕ್ಟಿವ್ ಆಗಿರಲ್ಲ, ಕ್ಲಿಯರ್ ಸ್ಕಿನ್ ಇರಲ್ಲ. ನೀವು ಎಷ್ಟೇ ಕಪ್ಪಗಿದ್ರೂ ಆ ಕ್ಲಿಯರ್ ಸ್ಕಿನ್ ಇದ್ಬಿಟ್ರೆ ನೀವು ಕಪ್ಪಗಿದ್ದೀರಂತ ಗೊತ್ತೇ ಆಗಲ್ಲ ಅಲ್ವಾ? ಸೊ ಒಂದು 4 days ಹಾಕಿತ್ತು ನಾನು ನಲಪಮ ಯೂಸ್ ಮಾಡಿ. ಅದೇನೋ ನನಗೆ ಈ ಸ್ಕಿನ್ ವೈಟ್ನಿಂಗ್ ಇದು ಬಂದಾಗಿದ್ದ ನಲಪಮನ ಟಚ್ ಮಾಡ್ತಾ ಇಲ್ಲ ನಾನು. ನನಗೆ ಇಲ್ಲಿ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಫ್ರೆಂಡ್ಸ್, ಈ ಜಾಗದಲ್ಲಿ ಇತ್ತು. ಸೊ ಇದು ಅಪ್ಲೈ ಮಾಡಿ ಧಾರಾಳವಾಗಿ ಒಂದು 8 ನಿಮಿಷ ಬಿಟ್ಬಿಡೋಣ. ನನಗೆ ಸ್ಪಾಟ್ ಯಾರೋ ಹೊಸಬ್ರು ಒಬ್ಬರು ಕೇಳ್ತಾ ಇದ್ರು ನೆನ್ನೆ, ಮ್ಯಾಮ್ ನಿಮಗಿತ್ತ ಪಿಗ್ಮೆಂಟೇಷನ್ ಅಂತ. ಹೌದು ಸರ್, ಹೌದು ಮ್ಯಾಮ್, ನನಗೆ ಇತ್ತು ಪಿಗ್ಮೆಂಟೇಷನ್, ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು. 10 ದಿನದಲ್ಲಿ ವಾಸಿ ಮಾಡ್ಕೊಂಡಿದ್ದೀನಿ ಸ್ಪಾಟ್ ಪಿಗ್ಮೆಂಟೇಷನ್. ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದರೆ 10 ದಿನ ನಾನು ವರ್ಕ್ ಮಾಡಿದ್ದೀನಿ ಆ ಸ್ಪಾಟ್ ಪಿಗ್ಮೆಂಟೇಷನ್ಗೆ. ಅದು ಇಂಟೇಕ್ ಆಗಿರ್ಬೋದು, ಔಟ್ ಅಪ್ಲಿಕೇಶನ್ ಆಗಿರ್ಬೋದು. ಆಮೇಲೆ ನನ್ನ ಮೋಟಿವೇಶನ್ ಯಾವತ್ತೂ ಆಗತ್ತಾ ಹೋಗುತ್ತಾ ಅಂತ ನಾನು ಯೋಚನೆ ಮಾಡಲಿಲ್ಲ. ಹಾಗೇ ಆಗುತ್ತೆ ಅಂತ ಚಾಲೆಂಜ್ ಆಗಿ ತಗೊಳ್ಳಿ. ಓಕೆನಾ? ಇದು ಸೆಮಿ ಡ್ರೈ ಆದಮೇಲೆ ಸಿಗ್ತೀನಿ. ನನ್ನ ಫೇವ್ರೆಟ್, ಯಾವತ್ತೂ ಮರಿಬೇಡಿ ಇದನ್ನು, ನಲಪಮನ ತುಂಬ ಜನ ಯೂಸ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೆಮಿ ಡ್ರೈ ಆಗಿದೆ. ಜಾದು ಯಾವ ರೀತಿ ಇದೆ ನೋಡಿ. ಸೊ ಈ ಜಾದು ಎಲ್ಲ ಆಗೋದು ಬರೀ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇಂದಾನೆ. ಸೊ ಇದು ಹಾಲು, ಮೊಸರು ಮತ್ತು ಕೆನೆ. ಸೊ ನೀಟಾಗಿ ಇದನ್ನು ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಟೈಮ್ ಕೊಡಿ. 5 ವರ್ಷ 6 ವರ್ಷದಿಂದ ಎಲ್ಲ ಇದೆ ಅಂದರೆ ಟೈಮ್ ತೊಗೊಳುತ್ತೆ. ನನ್ನ ಸ್ಪಾಟ್ ಪಿಗ್ಮೆಂಟೇಷನ್ನೇ 1 ತಿಂಗಳು ಟೈಮ್ ತೊಗೊಂಡಿದೆ ಫುಲ್ ಕ್ಲಿಯರ್ ಆಗೋಕ್ಕೆ. 10 daysಗೆ ಅದು ಫುಲ್ ಹೊಡೋಯ್ತು. ಬಟ್ ಒಳಗಡೆ ಇರುತ್ತಲ್ವ, ಸೊ ಆಲ್ಮೋಸ್ಟ್ ನಿಮಗೆ 15 to 20 days. ನಾನು ಸ್ಪಾಟ್ ಪಿಗ್ಮೆಂಟೇಷನ್ ಮಾತಾಡ್ತಿದ್ದೀನಿ. ಫುಲ್ ಫೇಸ್ ಇರೋರು ದಯವಿಟ್ಟು ಟೈಮ್ ಕೊಡಿ. ಮುಖ ಯೆಲ್ಲೋ ಕಲರ್ ಆಗುತ್ತೆ ಅನ್ನೋರು ಟೈಮಿಂಗ್ಸ್ ಜ್ಞಾಪಕ ಇಟ್ಕೊಳ್ಳಿ, ಪ್ರಮಾಣ ಜ್ಞಾಪಕ ಇಟ್ಕೊಳ್ಳಿ, ಎಷ್ಟೊತ್ತು ಇಟ್ಕೊಳ್ಬೇಕು ಅಂತ ಇದು ಮಾಡಿ. ಅದೇ ನೀವು ಕಿಚನಲ್ಲಿ ಸಿಗುತ್ತಲ್ಲ, ನಾವು ಅಡುಗೆ ಪಲ್ಯಕ್ಕೆ ಸಾಂಬಾರಿಗೆಲ್ಲ ಹಾಕ್ತೀವಿ ನೋಡಿ ಅರಿಶಿನ, ಕಿಚನ್ ಟರ್ಮರಿಕ್ಕು, ಅದನ್ನು ಹಾಕಿದ್ರೆ ನಿಮಗೆ ಡೆಫಿನೆಟಾಗಿ ಯೆಲ್ಲೋ ಕಲರ್ ಆಗುತ್ತೆ. ಸ್ಟೈನ್, ಯೆಲ್ಲೋ ಕಲರ್ ಸ್ಟೈನ್ ಉಳಿಯುತ್ತೆ. ಇದು ಅರಿಶಿನ ಆ ರೂಟ್ ಏನಿದೆಯೋ ಅರಿಶಿನದ್ದು, ಆ ಕೊಂಬಲ್ಲಿ ಮಾಡೋಂಥದ್ದು ಕಸ್ತೂರಿ ಅರಿಶಿನ. ಸೊ ನಾನು ಹೇಳೋದು ಬ್ರ್ಯಾಂಡ್ ಅಂತೀನಲ್ಲ, ಇದೇ ರೀಸನು. ನೀವು ಇದೇ ನಿಮಗೆ ಆನ್ಲೈನಲ್ಲಿ, ಅದು ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋನು, ಯಾವುದೋ ಒಂದು ಇದರಲ್ಲಿ ಆನ್ಲೈನಲ್ಲಿ ನಿಮಗೆ ಸುಮಾರು ಥರ ಕಸ್ತೂರಿ ಅರಿಶಿನ ಸಿಗುತ್ತೆ. ಬಟ್ ನಾನು ಯಾಕೆ ಬ್ರ್ಯಾಂಡ್ ಹೇಳ್ತೀನಿ, ನೀವು ಇದನ್ನು ಮಾಡಿಕೊಂಡು ಬೆಳಗ್ಗೆ ಕೆಲಸಕ್ಕೂ ಹೋಗ್ಬೋದು ಅಲ್ವಾ, ಜೆಂಟ್ಸು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನೋಡ್ಕೊಳ್ಳಿ ಪ್ರಮಾಣ, ಟೈಮಿಂಗ್ಸ್, ಪ್ಲೀಸ್ ಅವೆರಡಕ್ಕೆ ಗಮನ ಕೊಡಿ, ಅಷ್ಟೇ ನಾನು ಹೇಳೋದು. ಸೊ ಈ ಅದ್ಭುತವಾದ ನಾನು ಪಿಗ್ಮೆಂಟೇಷನ್ ಯಾವ ರೀತಿ ಹೋಗ್ಲಾಡ್ತಿದ್ದು ಅನ್ನೋದು ವಿಡಿಯೋ ಸುಮಾರು ಜನ ಕೇಳ್ತಾಯಿದ್ರು. ಅವ್ರಿಗೋಸ್ಕರ ಇವತ್ತಿನ ವಿಡಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಪಿಗ್ಮೆಂಟೇಷನ್ ಇರೋರು ಪಾಸಿಟಿವ್ ನೋಟಲ್ಲಿ ತೊಗೊಳ್ಳಿ, ಡೆಫಿನೆಟಾಗಿ ಹೋಗುತ್ತೆ. ಪ್ರಮಾಣ ಜಾಸ್ತಿ ಅಂದರೆ ಟೈಮ್ ತೊಗೊಳ್ಳೋದು, ಅದು ನಾನೇ ಹೇಳ್ಬಿಡ್ತೀನಿ. ಸ್ಪಾಟ್ ಪಿಗ್ಮೆಂಟೇಷನ್ ಇರೋರಿಗೆ ತಿಂಗಳೊಳಗೆ ರಿಸಲ್ಟ್ ಗೊತ್ತಾಗುತ್ತೆ, 21 daysಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.